ದೇವದುರ್ಗ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಬಳಿ ಇತ್ತೀಚೆಗೆ ಸಂಭವಿಸಿದ ಭೀಕರ ಕಟ್ಟಡ ಕುಸಿತದ ದುರಂತದಲ್ಲಿ 3 ಯುವ ವಿದ್ಯಾರ್ಥಿಗಳು ಪ್ರಾಣ ಕಳೆದುಕೊಂಡಿದ್ದು, ಈ ಘಟನೆಯು ಇಡೀ ತಾಲೂಕನ್ನ ಬೆಚ್ಚಿ ಬೀಳಿಸಿದೆ. ತಾವೇ ನಿರ್ಮಿಸಿದ್ದ ಕಿರುಚಿತ್ರದ ಪೋಸ್ಟರ್ ಅಂಟಿಸಲು ತೆರಳಿದ್ದ ವೇಳೆ ಶಿಥಿಲಗೊಂಡ ಕಟ್ಟಡದ ಮೇಲ್ಛಾವಣಿ ಕುಸಿದು ಬಿದ್ದ ಪರಿಣಾಮ ಈ ದುರ್ಘಟನೆ ಸಂಭವಿಸಿದೆ. ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿರುವ ಭೀಮ್ ಆರ್ಮಿ ತಾಲೂಕು ಅಧ್ಯಕ್ಷ ವಿಶ್ವನಾಥ್ ಬಲ್ಲಿದವ್, ಮೃತ ವಿದ್ಯಾರ್ಥಿಗಳೆಲ್ಲರೂ ಕಡು ಬಡ ಕುಟುಂಬದವರಾಗಿದ್ದು, ಅವರ ಕುಟುಂಬಸ್ಥರು ಆಧಾರ ಸ್ತಂಭಗಳನ್ನೇ ಕಳೆದುಕೊಂಡಿದ್ದಾರೆ. ಆದ್ದರಿಂದ ಸರ್ಕಾರ ಕೂಡಲೇ ಸ್ಪಂದಿಸಿ ಮೃತರ ಕುಟುಂಬಗಳಿಗೆ ತಲಾ 25 ಲಕ್ಷ ರೂಪಾಯಿ ಹಾಗೂ ಗಾಯಾಳು ವಿದ್ಯಾರ್ಥಿಗಳಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರವನ್ನ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಆ ಸಂದರ್ಭದಲ್ಲಿ ಏನು ಮಾತಾಡಬಾರ್ದು ಅಂತ ಹೇಳಿದ್ರೆ ಸುಮ್ಮನೆ ಅಂತ ಸಂಸ್ಕಾರದಲ್ಲಿ ಭೇಟಿಯಾಗಿ ನಾನು ಬಂದಮೇಲೆ ಫೋನ್ ಮಾಡಿ ಇಮಿಡಿಯೇಟ್ ಅವ್ರಿಗೆ ತಹಸೀಲ್ದಾರ್ಗೆ ಹಾಕಿ ನಾನು ಬಾಳಪಲ್ಲಿದ್ದೀನಿ. ಅವ್ರ ಮೇಲೆ ಆ್ಯಕ್ಷನ್ ಕೂಡ ಅಂತ ಹೇಳಿದೆ. ನಾನು ಕಟ್ಟಡ ಮಾಲೀಕರು ಯಾರು ಇದ್ದಾರೆ ಆ್ಯಕ್ಷನ್ ಕೂಡ ಅಂತ ಹೇಳಿದೆ. ಅವತ್ತು ಸಾಯಂಕಾಲ ಎಲ್ಲ ನೀಟಕ್ಕೆ 29ನೇ ತಾರೀಕು 28 ತಾರೀಕು ಮಾಡಿ 30ನೇ ತಾರೀಕು ನಾನು ಲೆಕ್ಕ ಮಾಡಿದ್ದೀನಿ. CM ಅಧಿಕಾರಿಗಳು ಮಾಡಿ ಫೋನಲ್ಲಿ ಕೂಡ ಮಾತಾಡಿದ್ದೀನಿ. ಎಲ್ಲರೂ ಕೂಡ ಅಪ್ಡೇಟ್ ಇದೆ. ಹೇಳಿದ್ದೀನಿ. ಅವರು ಆಯ್ತು ತಾಲೂಕಿನ ತಾಯಿ ಇದ್ದಂಗ ಈಗ ಅದು ಹೆಣ್ಮಗಳು ಬಂದಿದ್ದಾಳೆ ಅಂತ ಇನ್ನೂ ಸಂತೋಷ ನಮಗೆ. ಅವ್ರು ಹೇಳಿದ್ರು ಈ ತರ ಘಟನೆ ಆಗಿಲ್ಲ, ಫಸ್ಟ್ ಟೈಮ್ ಆಗಿರೋದು, ಫಸ್ಟ್ ಟೈಮ್ ಆಗ್ಲಿ ಸೆಕೆಂಡ್ ಟೈಮ್ ಆಗ್ಲಿ ಜೀವ ಹೋಗಿರೋದು ಬಹಳ ನೋವಿದೆ ಮೇಡಮ್. ನಮ್ಮ ಮನೆ ಮಕ್ಕಳನ್ನ ಕಳ್ಕೊಂಡಾಗ ಎಂತ ನೋವಾಗ